ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ನಾಲಿಗೆಯ ಮೇಲೆ ವೈಟ್ ಕೋಟಿಂಗ್ ಆಗತ್ತೆ, ಬಿಳಿ ಆಗತ್ತೆ. ಅದನ್ನು ಅನೇಕರು ಟಂಗ್ ಕ್ಲೀನರ್ ಕ್ಲೀನ್ ಮಾಡ್ತಾರೆ. ಬೆಳಗ್ಗೆ ಮಾಡಿ ಹೊತ್ತಿಗೆ ಸಂಜೆ ಒಳಗಡೆ ಮತ್ತೆ ಪುನಃ ಕೋಟಿಂಗ್ ಆಗಿಬಿಡುತ್ತೆ. ಸೊ ನೀವು ಎಷ್ಟೇ ಟಂಗ್ ಕ್ಲೀನರ್ ಕ್ಲೀನ್ ಮಾಡಿದ್ರೂ ಅದು ಕ್ಲೀನ್ ಆಗೋದಿಲ್ಲ. ಒಂದು ಸಲಕ್ಕಷ್ಟೇ ಆಗುತ್ತೆ, ತಾತ್ಕಾಲಿಕವಾಗಿ ಪುನಃ ವೈಟ್ ಕೋಟಿಂಗ್ ಆಗುತ್ತೆ. ಇದರ ಹಿಂದೆ ಕಾರಣ ಇದೆ. ಇದರ ಮೂಲ ಕಾರಣ ಹೊಟ್ಟೆ. ಸೊ ಹೊಟ್ಟೆಯನ್ನು ಸರಿ ಮಾಡಿಕೊಂಡ್ರೆ, ನಮ್ಮ ಕರುಳನ್ನು ಸರಿ ಮಾಡಿಕೊಂಡ್ರೆ ಈ ಒಂದು ವೈಟ್ ಕೋಟಿಂಗ್ ಕಡಿಮೆ ಆಗುತ್ತೆ. ತನ್ಮೂಲಕ ನಮ್ಮ ಸಂಪೂರ್ಣ ಆರೋಗ್ಯ ವರ್ಧನೆ ಆಗುತ್ತೆ. ಸೊ ಗಟ್ ಎಕ್ಸ್ಪರ್ಟ್, ಈ ಒಂದು ಕರುಳಿನ ಆರೋಗ್ಯದ ಎಕ್ಸ್ಪರ್ಟ್ ಆಗಿರುವಂಥ ಡಾಕ್ಟರ್ ವಿಷ್ಣು ಅವರು ನಮಗೆ ಇವತ್ತು ಈ ವೈಟ್ ಕೋಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾರೆ. ಶಿರ್ಸಿಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ, ನಮ್ಮ ಶಿರ್ಸಿ ತಾಲೂಕಲ್ಲಿ 80-90ರಷ್ಟು ಕಾಡೆ ಇದೆ. ಕಾಡಿನ ನಡುವೆ ಒಂದು ತೊರೆಯ ಪಕ್ಕದಲ್ಲಿ ನಿಸರ್ಗ ಮನೆ ಅನ್ನುವಂತಹ ಒಂದು ನ್ಯಾಚುರಲ್ ಸೆಂಟ್ರನ್ನು, ಗಟ್ ಸೆಂಟರ್ನ ನಾವು ಓಪನ್ ಮಾಡಿದ್ದೇವೆ. ಈ ಎಸ್ಪೆಷಲಿ ಗಟ್ ರಿಲೇಟೆಡ್ ಡಿಸಾರ್ಡರ್ಸ್ಗೆ ಅತ್ಯಂತ ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಡಾಕ್ಟರ್ ವಿಷ್ಣು ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಈ ಒಂದು ಗಟ್ ರಿಲೇಟೆಡ್, ಈ ನಾಲಿಗೆ ಮೇಲೆ ಕೋಟಿಂಗ್ ಆಗೋದ್ರ ಬಗ್ಗೆ ಚಿಂತನೆಯನ್ನು, ಡಿಸ್ಕಷನ್ನ ಮಾಡೋಣ. ಡಾಕ್ಟರ್ ವಿಷ್ಣುವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅನೇಕರು ನಾವು ನಮ್ಮ ಆಸ್ಪತ್ರೆಗೆ ಬಂದಾಗ ನಾಲಿಗೆ ತೋರಿಸಿ ಅಂತ ಹೇಳ್ತೀವಿ, ಎಲ್ಲ ಡಾಕ್ಟರ್ಸು ಹೇಳ್ತಾರೆ. ಸೊ ನಾಲಿಗೆ ಮೇಲೆ ವೈಟ್ ಕೋಟಿಂಗನ್ನು ನೋಡಿದಾಗ ನಮ್ಮ ಮೈಂಡ್ ಡೈರೆಕ್ಟಾಗಿ ಹೋಗುತ್ತೆ ಅವ್ರ ಹೊಟ್ಟೆಯ ಕಡೆ, ಅವರ ಕರುಳಿನ ಕಡೆ. ಅವ್ರ ಕರುಳಿನಲ್ಲಿ ಪ್ರಾಬ್ಲಮ್ ಇದೆ, ಹೊಟ್ಟೆಯಲ್ಲಿ ಸಮಸ್ಯೆ ಇದೆ, ಮಲಬದ್ಧತೆ ಇದೆ, ಹೀಗೆ ಅನೇಕ ಯೋಚನೆಗಳು ನಮಗೆ ಬರುತ್ತೆ. ಸೊ ಅದರ ಕಾರಣವನ್ನು ಕಂಡುಹಿಡಲಿಕ್ಕೆ ಶುರು ಮಾಡ್ತೀವಿ. ಸೊ ಈ ವೈಟ್ ಕೋಟಿಂಗ್ ಅಂದರೆ ಏನು, ಯಾಕೆ ಬರುತ್ತೆ? So this is very commonly seen in patients who have the gut issues. If you have white thick coat formed in your tongue, that indicate you have a fungus growth or candida growth in your gut or in your intestine. When you're usually there are fungus grown in the intestine, but they are healthy. But when they ನ್ಯಾಚುರಲ್ ಆಗಿ ಕರುಳಿನಲ್ಲಿ ಫಂಗಸ್ ಇರುತ್ತೆ, ಆದರೆ ಅದರದ್ದು ಓವರ್ ಗ್ರೋತ್ ಆದಾಗ ಅದು ನಾಲಿಗೆಯ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. Yes, so this fungus growth in the gut is reflecting on the tongue. Okay. So it's not just it reflects on the tongue, of course, but other than this coating in the tongue, they do show some other symptoms in the body as well. ಬೇರೆ ಬೇರೆ ಚಿಹ್ನೆಗಳು, ಗುಣಲಕ್ಷಣಗಳು ಕಂಡು ಬರುತ್ತೆ. Yes, mainly dandruff. ಡ್ಯಾಂಡ್ರಫ್. So there are people, ತುಂಬಾ ಡ್ಯಾಂಡ್ರಫ್ ಕಂಡು ಬರುತ್ತೆ ಈ ತರ ಕರುಳಿನಲ್ಲಿ ಫಂಗಸ್ ಜಾಸ್ತಿ ಇದ್ದವರಿಗೆ. Yes, so dandruff is actually a growth of fungus in the scalp region. That's because you have too much of fungus grown in the intestine. Okay. A group of fungus called as Malassezia. Malassezia growth is nothing but reflected as your dandruff. Okay, ಆ ಒಂದು ಸ್ಪೆಷಲ್ ಫಂಗಸ್ ಹೆಚ್ಚಾಗಿರುತ್ತೆ. Yes. Another symptoms like sneezing. Morning, soon after they wake up, they start sneezing. So that's a classical symptoms of fungal growth. ಬೆಳಗ್ಗೆ ಎದ್ದು ಸ್ನೀಸಿಂಗ್ ಆಗುವಂಥದ್ದು, ಅಕ್ಷಿ ಬರೋದು ಕೂಡ ತುಂಬ ಕಾಮನ್ ಆದಂಥ ಇನ್ನೊಂದು ಗುಣಲಕ್ಷಣ. Yes. And they also have bloating issue. They have bloat, gas, acidity. That could be also because of fungus growth. ಸೊ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಆಗೋದು, ಹೊಟ್ಟೆ ಉಬ್ಬರ ಬರೋದು, ಎಸಿಡಿಟಿ ಆಗೋದು, ಗ್ಯಾಸ್ ಉಂಟಾಗೋದು, ಇದು ಕೂಡ ಈ ಒಂದು ಫಂಗಸ್ ಗ್ರೋತ್ ಜಾಸ್ತಿ ಆದಂಥ ಒಂದು ಲಕ್ಷಣ. Yes, sir. And these patients who have eczema, psoriasis, most of the skin patients has fungus growth in the gut. ಓಕೆ, ಈ ಒಂದು ತುರಿಕೆ, ಎಕ್ಸಿಮಾ, ಸೋರಿಯಾಸಿಸು ಈ ಥರ ಇದ್ದಂಥವರಿಗೆ ಹೊಟ್ಟೆಯಲ್ಲಿ ಫಂಗಸ್ ಗ್ರೋತ್ ಜಾಸ್ತಿ ಆಗಿರುತ್ತೆ. ಸೊ ಚರ್ಮದ ಮೇಲೆ ಅದು ನಮಗೆ ಪರಿಣಾಮವನ್ನು ತೋರಿಸುತ್ತೆ. ಸೊ ಚರ್ಮದ ಸಮಸ್ಯೆಗಳಿಗೆ ಒಂದು ಮುಖ್ಯವಾದ ಕಾರಣ ಕರುಳಿನಲ್ಲಿ ಉಂಟಾಗುವಂಥ ಹೆಚ್ಚಾದಂತಹ ಫಂಗಸ್. Yes, and in females generally the fungal growth would give white discharge kind of symptoms. ಓಕೆ, ಲೇಡೀಸಲ್ಲಿ ಈ ಫಂಗಸ್ ಗ್ರೋತ್ ಜಾಸ್ತಿ ಆದರೆ ವೈಟ್ ಡಿಸ್ಚಾರ್ಜ್ ಕೂಡ ಜಾಸ್ತಿ ಆಗುತ್ತೆ. ಬಿಳಿ ಮುಟ್ಟು ಅಂತ ನಾವು ಹೇಳ್ತೇವಲ್ಲ, ಅದು ಕೂಡ ಜಾಸ್ತಿ ಕಂಡು ಬರುತ್ತೆ ಫಂಗಸ್ ಗ್ರೋತ್ ಜಾಸ್ತಿ ಇದ್ದಾಗ. Yes. So if we can treat this fungus naturally through some natural supplements and dietary corrections. ಸೊ ಎಷ್ಟು ಚೆನ್ನಾಗಿರುತ್ತಲ್ವ, ಈ ಫಂಗಸನ್ನು ನಾವು ನ್ಯಾಚುರಲಿ ಕೆಲವು ಆಹಾರದ ಮೂಲಕ ಚಿಕಿತ್ಸೆ ಒಳಪಡಿಸ್ಬಿಟ್ರೆ, ಈ ಫಂಗಸನ್ನು ಕೊಂದುಬಿಟ್ರೆ ನಮ್ಮ ಟೋಟಲ್ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಈ ಬ್ಲೋಟಿಂಗ್ ಕಡಿಮೆ ಆಗುತ್ತೆ, ಚರ್ಮ ಸಮಸ್ಯೆ ಸರಿಯಾಗುತ್ತೆ, ನಾಲಿಗೆ ಮೇಲೆ ವೈಟ್ ಆಗೋದು ಕಡಿಮೆ ಆಗುತ್ತೆ. ಸೊ ಅದು ಇಂಡಿಕೇಟ್ಸ್, ನೀವು ದಿನ ಕನ್ನಡಿ ಮುಂದೆ ನಾಲಿಗೆ ನೋಡ್ಕೊಳ್ತಾ ಬನ್ನಿ, ನಿಮ್ಮ ನಾಲಿಗೆ ಪಿಂಕ್ ಆಗಬೇಕು. ಯಾವಾಗ ಆ ವೈಟ್ ಒಂದು ಕೋಟಿಂಗ್ ಹೋಗಿ ಪಿಂಕ್ ಆಗ್ತಾ ಬರುತ್ತೋ ಆಗ ನಾವು 10 ದಿವಸ ಉಪವಾಸ ಮಾಡಿಸ್ತೇವೆ ನಿಸರ್ಗ ಮನೆ ವೇದ ಆರೋಗ್ಯ ಕೇಂದ್ರಕ್ಕೆ ಬಂದರೆ. ಸೊ ಎಲ್ರಿಗೂ ಮಾಡಿಸಲ್ಲ,
ಸೊ ಕೆಲವರಿಗೆ ಉಪವಾಸ ಮಾಡಿಸ್ತೇವೆ. ಉಪವಾಸ ಮಾಡಿಸಿದ ಒಂದು 3, 4, 5, 6 ಡೇಸಲ್ಲಿ ನಾಲಿಗೆ ಪಿಂಕ್ ಆಗ್ತಾ ಬರುತ್ತೆ. Yes. ಸೊ ಆ ಫಂಗಸ್ಸಿಗೆ ಆಹಾರ ಸಿಗದೆ ಅದೆಲ್ಲ ಸತ್ತೋಗುತ್ತೆ. Exactly. ಸೊ ಸಿಂಪಲ್ ಆಗಿ ಇರುವಂಥ ಉಪವಾಸ ಚಿಕಿತ್ಸೆ ಸಹಾಯ ಮಾಡುತ್ತೆ. ಇನ್ನು ಮನೆ ಮದ್ದುಗಳು ಯಾವುದು ಅಂತೇಳಿ ಡಾಕ್ಟರ್ ವಿಷ್ಣು ಅವ್ರ ಹತ್ರ ಕೇಳೋಣ. And one more condition, we call it halitosis, that mouth smell, that bad odor from the mouth. There is strong, the fungus is a strong cause for that. ಸೊ ಬಾಯಿಯಿಂದ ದುರ್ವಾಸನೆ ಬರುವಂಥದ್ದು, ಅನೇಕರಲ್ಲಿ ಬಾಯಿಯಿಂದ ದುರ್ವಾಸನೆ ಬರ್ತಾ ಇರುತ್ತೆ. ಆ ದುರ್ವಾಸನೆಗೂ ಒಂದು ಮುಖ್ಯವಾದಂಥ ಕಾರಣ ಹೊಟ್ಟೆಯಲ್ಲಿ ಅಥವಾ ಕರುಳಿನಲ್ಲಿರುವಂಥ ಹೆಚ್ಚಾದಂಥ ಫಂಗಸ್ ಗ್ರೋತ್. ಸೊ ಫಂಗಸ್ ನಾವು ಹೊರಗಡೆ ಆಗೋದೆಲ್ಲ ನಾವು ನೋಡ್ತೇವೆ, ಫಂಗಸ್ ಆಗಿದೆ ಅಂತೇಳಿ ಎಷ್ಟೋ ಕ್ರೀಮನ್ನು ಟ್ಯಾಬ್ಲೆಟನ್ನು ಕೊಡ್ತಾರೆ. ಆದರೆ ಕರುಳಿನಲ್ಲಾಗುವಂಥ ಫಂಗಸನ್ನು ಕಂಡುಹಿಡಿಯೋದು ನಾಲಿಗೆಯನ್ನು ನೋಡೋದ್ರ ಮೂಲಕ, ಜೊತೆಗೆ ನಮಗಾಗುವಂಥ ಚಿಹ್ನೆಗಳನ್ನು ನೋಡೋದ್ರ ಮೂಲಕ. ಇದನ್ನು ಸರಿ ಮಾಡಲಿಕ್ಕೆ ಖಂಡಿತ ಪರಿಹಾರಗಳಿದೆ. ಸೊ ಆ ಪರಿಹಾರಗಳನ್ನು ನಾವು ತಿಳ್ಕೊಳ್ಳೋಣ. So mainly 2 steps to clear this fungus. ಸೊ 2 ಮುಖ್ಯವಾದ ಸ್ಟೆಪ್ಗಳಿದೆ, 2 ಮುಖ್ಯವಾದ ಘಟ್ಟಗಳಿದೆ ಇದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ. First step, as you had mentioned, we have to stop their food intake. So especially sugar. So when we have too much of sugar, the fungus also consume that and they grow. ಈ ಫಂಗಸ್ಸಿನ ಬಹಳ ಆತ್ಮೀಯವಾದ ಆಹಾರ ಅಂದರೆ ಅದು ಸಕ್ಕರೆ ಹಾಗೂ ಎಲ್ಲ ಸ್ವೀಟ್. ಸೊ ಯಾವಾಗ ನಾವು ಸ್ವೀಟನ್ನು, ಸಕ್ಕರೆಯನ್ನು ಸಂಪೂರ್ಣವಾಗಿ ನಮ್ಮ ಆಹಾರದಲ್ಲಿ 1 ತಿಂಗಳು ಬಂದ್ ಮಾಡ್ತೇವೋ ಆಗ ಈ ಫಂಗಸ್ ಗ್ರೋತ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಮೊದಲನೆಯ ಒಂದು ಉಪಾಯ, ಸಕ್ಕರೆಯನ್ನು ಬಿಟ್ಟೇ ಬಿಡಿ. 1 ತಿಂಗಳ ಕಾಲ ಸಕ್ಕರೆಯನ್ನು ಮುಟ್ಲಿಕ್ಕೆ ಹೋಗಬೇಡಿ. ಸಕ್ಕರೆ, ಬೆಲ್ಲ ಎಲ್ಲವನ್ನ ಕೂಡ ಕಡಿಮೆ ಮಾಡೋದ್ರಿಂದಾಗಿ ಖಂಡಿತವಾಗಿ ಫಂಗಸ್ ಗ್ರೋತ್ ಕಡಿಮೆ ಆಗುತ್ತೆ. ಯಾಕಂದರೆ ಆ ಫಂಗಸ್ಗೆ ಬೇಕಾಗಿರೋದೇ ಸಕ್ಕರೆ ಅಥವಾ ಬೆಲ್ಲ, ಆ ಥರದ್ದು sugary items. And the second step is to use natural antifungals. So we have lots of natural antifungals herbs available in the nature. ಸೊ ಸಸ್ಯ ಔಷಧಿಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಔಷಧಿಗಳನ್ನು ಉಪಯೋಗಿಸೋದ್ರಿಂದಾಗಿ ಈ ಫಂಗಸನ್ನು ನ್ಯಾಚುರಲಿ ಕೊಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸಸ್ಯ ಔಷಧಿಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. Best, this is a traditionally practiced medicine, a traditionally practiced herb extract called as castor oil. So when people have dandruff, olden days they used to tell apply castor oil on the scalp. ಸೊ ಹರಳೆಣ್ಣೆ ನಮ್ಮ ಟ್ರೆಡಿಷ್ನಲಿ ನಮ್ಮ ಅನೇಕ 1000 ವರ್ಷಗಳಿಂದ ಉಪಯೋಗಿಸ್ತಾ ಬಂದಿರುವಂತಹ ಒಂದು ಆ್ಯಂಟಿಫಂಗಲ್, ಒಂದು ವಿಶೇಷವಾದಂಥ ಎಣ್ಣೆ. ತುಂಬ ಡ್ಯಾಂಡ್ರಫ್ ಆದಾಗ ಹರಳೆಣ್ಣೆನ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಈ ಹರಳೆಣ್ಣೆ ಮತ್ತೆ ಹೇಗೆ ಉಪಯೋಗಿಸ್ಬೋದು? So we can use it in the tablet form, castor oil to clear. Similarly, there is one more oil called as oregano oil. So nowadays the capsule of oregano oil. ಸೊ ಒರಿಗ್ಯಾನೋ ಅನ್ನುವಂಥದ್ದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಒರಿಗ್ಯಾನೋ, ಸೊ OREGENO ಒರಿಗ್ಯಾನೋ. ಸೊ ಈ ಒಂದು ಆಯಿಲ್ದು ಕ್ಯಾಪ್ಸೂಲ್ ಸಿಗುತ್ತೆ. ಇದನ್ನು ಬೆಳಗ್ಗೆ ಒಂದು ಸಂಜೆ ಒಂದು ತೆಗೆದುಕೊಳ್ಳೋದ್ರಿಂದಾಗಿ ಈ ಒಂದು ಫಂಗಸ್ ಗ್ರೋತನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಸ್ಟ್ರ್ ಆಯಿಲ್ದು ನಿಮಗೆ ಆ ತೈಲ ಕುಡಿಯೋದೆಲ್ಲ ಕಷ್ಟ ಆಗುತ್ತೆ ಅಂದರೆ ಕ್ಯಾಸ್ಟ್ರ್ ಆಯಿಲ್ದು ಕ್ಯಾಪ್ಸೂಲ್ ಕೂಡ ಸಿಗುತ್ತೆ. ಅದರ ಕ್ಯಾಪ್ಸೂಲನ್ನು ಕೂಡ ನೀವು ತರಿಸ್ಕೊಂಡು ಬೆಳಗ್ಗೆ ಒಂದು ಸಂಜೆ ಒಂದು ಆಹಾರದ ನಂತರ ತೆಗೆದುಕೊಳ್ತಾ ಬರ್ಬೋದು. Yes. And coconut oil is also a good antifungal, sir. There is a content called as caprylic acid. It's a beautiful antifungal. ಸೊ ಒರಿಜಿನ್ ಕೊಕೊನಟ್ ಆಯಿಲಲ್ಲಿ VCOದಲ್ಲಿ ಇರುವಂಥ ಕ್ಯಾಪ್ರಿಲಿಕ್ acid. ಇದು ಕೆಟ್ಟ ಫಂಗಸನ್ನು ಕೊಲ್ಲಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಒರಿಜಿನ್ ಕೊಕೊನಟ್ ಆಯಿಲನ್ನು ನೀವು ತರಿಸ್ಕೊಳ್ಳಿ. ನಾವು ಒರಿಜಿನ್ ಕೊಕೊನಟ್ ಆಯಿಲನ್ನ ರೆಡಿ ಮಾಡಿದ್ದೇವೆ, ಅದು ರಿಯಲಿ ಒರಿಜಿನ್ ಇದೆ. ತೆಂಗಿನಕಾಯಿ ಹಾಲನ್ನು ಕೋಲ್ಡ್ ಪ್ರೆಸ್ ಮಾಡಿ ತೆಗೆದಿರುವಂಥದ್ದು ಅಲ್ಫಾ ನ್ಯಾಚುರಲ್. ಅದನ್ನು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 2 ಸ್ಪೂನು ಆಹಾರದ ಮೊದಲು ತೆಗೆದುಕೊಳ್ಳೋದ್ರಿಂದಾಗಿ ಈ ಒಂದು ಫಂಗಸ್ ಗ್ರೋತನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಫಂಗಸ್ ಗ್ರೋತಿಂದ ಆಗುವಂತಹ ಎಸಿಡಿಟಿ, ಬ್ಲೋಟಿಂಗು, ನಾಲಿಗೆ ವೈಟ್ ಆಗುವಂಥದ್ದು, ಇದೆಲ್ಲ ತೊಂದರೆಯನ್ನು, ಆಟೋಇಮ್ಯೂನ್ ತೊಂದರೆಗಳನ್ನು, ಸೋರಿಯಾಸಿಸು, ಎಕ್ಸಿಮಾ, ತುರಿಕೆ, ಇದೆಲ್ಲವನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ತೆಂಗಿನೆಣ್ಣೆ ಭೂಲೋಕದ ಅಮೃತ ಅಂತ ಹೇಳ್ಬೋದು. ಸೊ ಹಾಗಾಗಿ ಕಲ್ಪವೃಕ್ಷ ಅಂತ ಅದನ್ನು ಹೇಳಿದ್ದಾರೆ. ಕಲ್ಪವೃಕ್ಷನ ಉಪಯೋಗಿಸಿ ಖಂಡಿತವಾಗಿ ನಿಮ್ಮ ಈ ಒಂದು ಸಮಸ್ಯೆನ ಕಡಿಮೆ ಮಾಡ್ಕೊಳ್ಳಿ. One more herb I would like to speak about here. It's called as berberine, wild turmeric. So this berberine extract is one of the highly researched herb which has antifungal property. Berberine, yeah. It's called as berberine. So berberine ಖಂಡಿತವಾಗಿ yes, tablet extracts are available. They are best antifungal molecules. ಸೊ ಬರ್ಬರೈನ್ ಅನ್ನುವಂತಹ ಒಂದು ಆಯುರ್ವೇದಿಕ್ ಔಷಧಿ ನಿಮಗೆ ಬರ್ಬರೈನ್ ಅಂತ ಹಾಕಿದರೆ ಸಿಗುತ್ತೆ. ಅದರ ಆಯುರ್ವೇದಿಕ್ ಔಷಧಿಯ ಒಂದು ಮಾತ್ರೆಯನ್ನು ತೆಗೆದುಕೊಳ್ತಾ ಬಂದರೆ ಬೆಳಗ್ಗೆ ಒಂದು ಸಂಜೆ ಒಂದು, ಇದು ಕೂಡ ಫಂಗಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬಾಯಲ್ಲಿ ಕೆಟ್ಟ ಸ್ಮೆಲ್ಲನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಾಲಿಗೆ ಮೇಲೆ ಇರುವಂಥ ವೈಟ್ ಕೋಟಿಂಗನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಫಂಗಸ್ಸಿಂದ ಬರುವಂಥ ಬ್ಲೋಟಿಂಗು, ಚರ್ಮದ ಸಮಸ್ಯೆಗಳು, ಸೋರಿಯಾಸಿಸ್ಸು, ಈ ರೀತಿಯ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ.
ಸೊ ಈ ಬರ್ಬರೈನ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಇದನ್ನು ನೀವು ತರಿಸ್ಕೊಂಡು ಉಪಯೋಗಿಸ್ಬೋದು. ಖಂಡಿತವಾಗಿ ಇದು ಕೂಡ ಸಹಾಯ ಮಾಡುತ್ತೆ. ಸೊ ಅಲ್ಲಿಗೆ ಇವತ್ತಿನ ಸಂಚಿಕೆಯಲ್ಲಿ ಈ ವೈಟ್ ಕೋಟಿಂಗ್ ಯಾಕೆ ಬರುತ್ತೆ, ಹೊಟ್ಟೆಯಲ್ಲಿ ಫಂಗಸ್ ಅಂದರೆ ಏನು, ಈ ಫಂಗಸ್ ಗ್ರೋತಿಂದಾಗಿ ಏನೆಲ್ಲ ತೊಂದರೆಗಳು ಉಂಟಾಗುತ್ತೆ, ಇದನ್ನು ಸರಿ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕ್ರಮಬದ್ಧವಾಗಿ ತಿಳಿಸ್ಕೊಟ್ಟಿದ್ದೇವೆ. ಇದನ್ನು ಅನುಸರಿಸಿ, ಮನೆಯಲ್ಲೇ ಅನುಸರಿಸಿ, ಖಂಡಿತವಾಗಿ ನಿಮಗೆ 3 ತಿಂಗಳಲ್ಲಿ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಈ ಒಂದು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೈಲಿ ನಾವು ಹೊಸ ಹೊಸ ವಿಷಯಗಳೊಂದಿಗೆ ಬರ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟರ್ ವಿಷ್ಣು ಅವರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.